ಹಲೋ ನಮಸ್ಕಾರ, ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಲಕ್ಷ್ಮಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ಆಗೋದು ದುಡ್ಡು ಅಂತ ನೆನಪಿಗೆ ಬರುತ್ತೆ. ದುಡ್ಡು ಯಾವಾಗಾದ್ರೂ ಮನೆಗೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಲಕ್ಷ್ಮಿ ಯಾವಾಗಿದ್ರು ಚಂಚಲನೆ, ಇದ್ದವ್ರ ಮನೆಗೇನೆ ಜಾಸ್ತಿ ಹೋಗೋದು, ಇಲ್ಲದೆ ಇದ್ದವ್ರ ಮನೆಗೆ ಬರೋದೇನೆ ಇಲ್ಲ. ಇಲ್ಲದೆ ಇರೋರು ಕೈಯಲ್ಲಿ ಬರ್ತಾಳೆ, ಆಗಿಂದ ಹಾಗೆ ಹೋಗ್ಬಿಡ್ತಾಳೆ. ಹಾಗಾಗಿ ಹೊಸ ನೋಟ್ ಬಂದಾಗಿಂದಲೂ ಕೂಡ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಡೀ ದೇಶದಲ್ಲೇ ಜನ ಎತ್ತಾ ಇರೋ ಪ್ರಶ್ನೆ ಏನಂದ್ರೆ, ಈ ದುಡ್ಡು ಬಂದಾಗಿನಿಂದ 2,000 ರೂಪಾಯಿ ನೋಟು ಕಲರ್ಫುಲ್ ಆಗಿದೆ, ಎಲ್ಲರ ಜೇಬಲ್ಲೂ ಕೂಡ ಕಲರ್ ಆಗಿ ಕಾಣಿಸುತ್ತೆ, ಆದ್ರೆ ನಿಲ್ತಾನೆ ಇಲ್ಲ, ಹಾಗೆ ಹೋಗ್ತಾನೆ ಇದ್ದಾಳೆ. ಯಾಕೆ ಹೀಗಾಗ್ತಾ ಇದೆ? ಈ ನೋಟಿನಲ್ಲಿ ಏನಾದ್ರೂ ಒಂದಿಷ್ಟು ದೋಷ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ಕಲರ್ ಬದಲಾವಣೆ ಏನಾದ್ರೂ ಆಗಬೇಕಾ? ಇದೆಲ್ಲ ಪ್ರಶ್ನೆ ಕೂಡ ನಮ್ಮನ್ನ ಕಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇದೇ ಹೊತ್ತಿನ ವಿಶೇಷ ಮನಿ ಮಹಾತ್ಮೆ. ಹೊಸ 2000 ನೋಟಿನಲ್ಲಿದೆಯಾ ದೋಷ? ಹೊಸ ನೋಟು ಬಂದಾಗಿನಿಂದಲೂ ಸಮಸ್ಯೆ ಹೆಚ್ಚಾಗಿರೋದು ಯಾಕೆ? ಇಂತಹದೊಂದು ಅನುಮಾನ ನಿಮಗೂ ಬಂದಿರಬಹುದು. ನವೆಂಬರ್ 8ರಂದು ಚಲಾವಣೆಗೆ ಬಂದ ಹೊಸ 2000 ನೋಟಿನಲ್ಲೇನಾದ್ರೂ ದೋಷ ಇದೆಯಾ ಅನ್ನೋ ಚರ್ಚೆ ಆರಂಭವಾಗಿದೆ. ಅದಕ್ಕೆ ಕಾರಣ ಹೊಸ ನೋಟು ಬಂದಾಗಿನಿಂದ ದೇಶದಲ್ಲಿ ಉಂಟಾಗಿರುವ ಬಿಕ್ಕಟ್ಟು. ಯಾವಾಗ ಹೊಸ ನೋಟು ಬಂತೋ ಆವತ್ತಿನಿಂದಲೂ ದುಡ್ಡಿನ ಉಪದ್ರ ತಪ್ಪಿದ್ದಲ್ಲ. ಜನಸಾಮಾನ್ಯರು ಕಾಸಿಲ್ಲದೆ ಪರದಾಡುವಂತಾಗಿದೆ. ಅಕೌಂಟ್ನಲ್ಲಿ ಕಾಸಿದ್ರೂ ಇಲ್ಲದಂತಾಗಿದೆ. ಬಹುಶಃ ದೇಶದಲ್ಲಿ ಹೊಸ ನೋಟು ಇಷ್ಟೊಂದು ಸಮಸ್ಯೆ ಸೃಷ್ಟಿಸಿರೋದು ಇದೇ ಮೊದಲು ಅನ್ಸುತ್ತೆ. ನೋಟಿನ ಬಣ್ಣದಲ್ಲಿ ಏನಾದ್ರೂ ತೊಂದರೆ ಇದೆಯಾ? ಆಕಾರ ವಿನ್ಯಾಸ ಬದಲಾಗಬೇಕಾ? ಹೊಸ ಗುಲಾಬಿ ಬಣ್ಣದ ನೋಟು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಕ್ಕಟ್ಟು ಸೃಷ್ಟಿಸಿದೆ. ಹಾಗಾದ್ರೆ ಈ ನೋಟಿನಲ್ಲೇನಾದ್ರೂ ಸಮಸ್ಯೆ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಉದ್ಭವವಾಗಿದೆ. ನೋಟನ್ನ ಗುಲಾಬಿ ಬಣ್ಣದಲ್ಲಿ ಪ್ರಿಂಟ್ ಮಾಡಿದೆ ತಪ್ಪಾಗಿದೆಯಾ, ಅಥವಾ 2000 ರೂಪಾಯಿ ನೋಟಿನ ಆಕಾರ ಹಾಗೂ ವಿನ್ಯಾಸದಲ್ಲೇನಾದ್ರೂ ದೋಷ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ನವೆಂಬರ್ 8ರಂದು ಈ ಹೊಸ ನೋಟು ಚಲಾವಣೆಗೆ ಬಂತು. ಆ ದಿನಾಂಕದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆದಿದೆ. ಒಟ್ಟಾರೆ 2000 ಪಿಂಕ್ ನೋಟ್ನಲ್ಲಿರೋ ಗ್ರಹಚಾರ ದೋಷವೇನು? ಹೊಸ ನೋಟಿನ ಸಮಸ್ಯೆ ಎಷ್ಟು ದಿನಗಳವರೆಗೆ ಇರಬಹುದು? ಹೊಸ ನೋಟಿನಿಂದ ದೇಶಕ್ಕೆ ಒಳ್ಳೆಯದಾಗಬೇಕಾದ್ರೆ ಏನ್ ಮಾಡಬೇಕು? ಯಾವಾಗ ಈ ಸಮಸ್ಯೆಗಳು ಪರಿಹಾರವಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ ಸಾಗಲಿದೆ. ಇದೆಲ್ಲದ್ರ ಬಗ್ಗೆ ಚರ್ಚೆನೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಗುರುಗಳಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಷ್ಟ ಜಾಸ್ತಿ ಆಗ್ತಿದೆಯೋ, ಲಾಭ ಇನ್ನು ಮುಂದೆ ಹೆಚ್ಚಾಗುತ್ತೋ ಗೊತ್ತಿಲ್ಲ ನಂಗೆ. ಮೊದಲೇದಾಗಿ ರಾಷ್ಟ್ರ ಭವಿಷ್ಯ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಧರ್ ಭಟ್ಟಾಚಾರ್ಯ ಗುರುಗಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಇನ್ನು ಖ್ಯಾತ ಜ್ಯೋತಿಷಿಗಳು ಜೊತೆಗೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಬಸವರಾಜ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಮುದ್ರಾ ರಹಸ್ಯ ಖ್ಯಾತಿಯಾಗಿರುವಂತಹ ಲಕ್ಷ್ಮೀ ಶ್ರೀನಿವಾಸ ಗುರೂಜಿಗಳು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್. ಎಸ್ ಶ್ರೀಧರ್ ಭಟ್ಟಾಚಾರ್ಯ ಗುರುಗಳೇ, ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗ್ತಾ ಇದೆ ಈ ನೋಟ್ ಬಂದಾಗಿನಿಂದ. ಇದು ನೋಟುಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣನ, ಅಥವಾ ಈ ನೋಟಿನ ಸಮಸ್ಯೆನೇ ಹೀಗಿದೆಯಾ ಅಂತ? ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಈ ಕರೆನ್ಸಿಯನ್ನ, ಹಣವನ್ನ ನಾವು ಮಹಾಲಕ್ಷ್ಮಿಗೆ ಹೋಲಿಸ್ತೇವೆ. ಹೌದು. ನೀವು ಕಾರ್ಯಕ್ರಮ ಪ್ರಾರಂಭವನ್ನ ಮಾಡಬೇಕಾದ್ರೆ ಹೇಳಿದ್ರಿ ಲಕ್ಷ್ಮಿ ಚಂಚಲೆ. ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಒಲಿಯಲ್ಲ, ಇದ್ದವರಿಗೆ ಜಾಸ್ತಿ ಒಲಿಯುತ್ತೆ, ಋಣ ಇದ್ದವರಿಗೆ. ಅದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಹೆಣ್ಣು ಹೊನ್ನು ಮಣ್ಣು ಇಷ್ಟನ್ನು ಅನುಭವಿಸಬೇಕು ಅಂತ ಅಂದ್ರೆ ಋಣ ಬೇಕು. ಋಣವಿಲ್ಲ ಅಂತ ಅಂದ್ರೆ ಯಾವುದು ಕೂಡ ಒಲಿಯಲ್ಲ. ಅದನ್ನೇ ಜ್ಯೋತಿಷ್ಯ ಭಾಷೆಯಲ್ಲಿ ನಾವು ಹೇಳ್ತೇವೆ ಯೋಗ ಅಂತೀವಿ. ಆದ್ರೆ ಈ 2000 ರೂಪಾಯಿಯ ನೋಟು ಏನಿದೆಯೋ ಆ ನೋಟನ್ನು ನೋಡಿದಾಗ ಅದರಲ್ಲಿ ಬಹಳಷ್ಟು ದೋಷಗಳಿದೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಯಾಕೆ ಅಂತ ಅಂದ್ರೆ, ಒಂದು ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಹೇಳ್ತೇವೆ ನೋಟಿಗೆ, ಹೌದಲ್ವಾ?
ಎಲ್ಲದಕ್ಕೂ ವ್ಯವಸ್ಥಿತವಾದ ಗ್ರಹಗಳಿಗೆ ಅನುಕೂಲಗಳಾಗಿರ್ತಕ್ಕಂಥ, ನಮ್ಮ ಭೂಮಿಗೆ ಅನುಕೂಲಗಳಾಗಿರ್ತಕ್ಕಂಥ ಬಣ್ಣಗಳಿರಬೇಕು. ಈಗ ಬಿಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಅದರ ವರ್ಣವನ್ನು ನೀವು ಇದನ್ನು ಮಾಡಿ ಹೇಳಿ ನೋಡೋಣ, ಅದರ ಬಣ್ಣದ ಒಂದು ಹೆಸರನ್ನು ಹೇಳಿ ನೋಡೋಣ. ಪಿಂಕ್ ಕಲರ್ ಇದೆ. ಪಿಂಕ್ ಅಂದ್ರೆ ಇಂಗ್ಲಿಷಲ್ಲಿ ಹೇಳ್ತಾ ಇದ್ದೀರಾ ಪಿಂಕ್ ಅಂತ, ಅಂದ್ರೆ ನಮ್ಮ ಕನ್ನಡದಲ್ಲಿ ಹೇಳಿ, ಇಲ್ಲ ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳಿ. ಅಲ್ಲಿ ಮುಖ್ಯವಾಗಿ ನೋಡಿ, ಹಿಂದೆ 1000 ರೂಪಾಯಿಯ ನೋಟು ರಕ್ತವರ್ಣ, ಹೌದಾ? ಇದು ಕೂಡ ರಕ್ತವರ್ಣಕ್ಕೆ ಸಂಬಂಧಪಟ್ಟರೂ ಸಹಿತ ಸಂಪೂರ್ಣವಾಗಿ ಇಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ನೋಟಲ್ಲಿ ಬಹಳಷ್ಟು ದೋಷಗಳನ್ನ ಇಟ್ಟು ಪ್ರಿಂಟ್ ಮಾಡಿ ಇದನ್ನು ಕಳಿಸಿದ್ದಾರೆ. ಕಳಿಸಿರೋದ್ರಿಂದಾನೇ ಆ ನೋಟಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಚಲಾವಣೆ ಅದಕ್ಕೂ ಕೂಡ ಸಿಗಲ್ಲ ಮುಂದಕ್ಕೆ. ನನ್ನ ಲೆಕ್ಕಾಚಾರದ ಪ್ರಕಾರ, ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಇವತ್ತಲ್ಲ ನಾಳೆ ಆ 2000 ನೋಟು ನಿಂತು ಹೋಗಲೇಬೇಕು. ಅಷ್ಟು ಗ್ಯಾರಂಟಿ ಇದೆ ನಿಮಗೆ? 100ಕ್ಕೆ 100 ಭಾಗ ಆ 2000 ರೂಪಾಯಿ ಕರೆನ್ಸಿ ಏನಿದೆಯೋ ಆ ಕರೆನ್ಸಿ ಇವತ್ತಲ್ಲ ನಾಳೆ ಅದನ್ನ ನಿಲ್ಲೇಬೇಕು. ಹೆಚ್ಚು ದಿನಗಳ ಕಾಲ ಚಲಾವಣೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಜ್ಯೋತಿಷ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ವಿಚಾರ. ಓಕೆ ಓಕೆ, ಬಟ್ ನೀವು ಹೇಳ್ತಾ ಇದ್ರೆ ಅದಕ್ಕೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಕರೆಯೋಕ್ಕಾಗಲ್ಲ, ಅದಕ್ಕೆ ಭೂಮಿಯ ಋಣ ಬೇಕು ಅನ್ನೋದನ್ನ ಹೇಳ್ತಾ ಇದ್ರ. ಭಾರತಕ್ಕೂ ಮತ್ತೆ ಆ ನೋಟಿಗೂ ಋಣ ಸಿಗ್ತಾ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ರೆ. ಖಂಡಿತವಾಗಿ ಸಾರಾಂಶವನ್ನ ಅದರಲ್ಲಿ ಹೇಳಬಹುದು. ಭರತ ಖಂಡಕ್ಕೆ ಅದರ ಋಣ ವರ್ಣ, ಯಾವ ಒಂದು ವರ್ಣ ಅಂದ್ರೆ ಯಾವ ಬಣ್ಣ ಹಾಗೆ ಬರುತ್ತೋ ಆ ಬಣ್ಣ ಅದಲ್ಲ. ಅಂದ್ರೆ ನೀವು ಹೇಳಿದ್ದು ಹಿಂದೇನು ಬ್ಲಾಕ್ ಅಂಡ್ ವೈಟ್ ಇರಬೇಕು ಅಂತ ಹೇಳಿ? ಅಲ್ಲ, ಖಂಡಿತವಾಗಿ ಇಲ್ಲ, ಬ್ಲಾಕ್ ಅಂಡ್ ವೈಟ್ ಇರಬೇಕು ಅಂತ ಖಂಡಿತವಾಗಿ ನಾನು. ಸರ್, ಭಾರತ ಅನ್ನೋದು ಕಲರ್ಫುಲ್ ಆಗ್ತಾ ಇದೆ ಇವಾಗ. ಈ ಕಲರ್ಫುಲ್ ಆಗ್ಲಾರ್ದೆ ನೀವು ಇನ್ನೂ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇರಿ ಅಂತಂದ್ರೆ ಇದು ಒಳ್ಳೆ ಕಥೆ ಆಯ್ತು. ಗುರುಗಳೇ, ಈಗ ನೋಟಿಗೂ ಮತ್ತೆ ಈ ಲಾಭ ನಷ್ಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಅಥವಾ ನಮ್ಮ ವೃತ್ತಿಗೆ ಅದೆಲ್ಲವೂ ಕೂಡ ಸಂಬಂಧ ಇರುತ್ತೆ? ಗುರುವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಯಾ ದೇವಿ ಸರ್ವಭೂತೇಶು ಮಹಾಲಕ್ಷ್ಮಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ ನಮಸ್ತಸ್ಸೈ. ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ನೋಟು ನವೆಂಬರ್ 8ನೇ ತಾರೀಕು ಏನಿದು ಅನೌನ್ಸ್ಮೆಂಟ್ ಆಯಿತು, ನೆಕ್ಸ್ಟ್ 2 ಡೇಸಲ್ಲೇ ಇದ್ರ ಬಗ್ಗೆ ನಾವು ಒಂದು ಈ ಬಣ್ಣ, ಇದರ ಆಕಾರ, ಇದನ್ನೆಲ್ಲವನ್ನು ನೋಡಿ ವಿಶ್ಲೇಷಣೆ ಮಾಡ್ತಾ ಒಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ಕೊಟ್ಟಿದ್ದೆ. ಇದರಲ್ಲಿ ಕುಜನ ಅಂಶ ಜಾಸ್ತಿ ಇದೆ, ಕುಜನ ತತ್ವ ಜಾಸ್ತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಣ್ಣದ ಮೇಲೆ, ಮತ್ತೆ ಇದು ಬಂದ ದಿನದ ಮೇಲೆ, ಮಂಗಳವಾರ ಬಂತು, 8ನೇ ತಾರೀಕಿದು ಅನೌನ್ಸ್ಮೆಂಟ್ ಆಯ್ತು. ಆ ದಿನ ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದಕ್ಕೂ ಕೂಡ ಶಂಕುಸ್ಥಾಪನೆ ಅಂತಿದೆ, ಒಂದು ಪೂಜಾ ಸಮಯ ಅಂತಿದೆ, ಪ್ರಾರಂಭದ ಒಂದು ಗಳಿಗೆ ಅಂತಿದೆ, ತಿಥಿ ನಕ್ಷತ್ರ ಅಂತಿದೆ. ಇವೆಲ್ಲ ಗಮನಿಸಕ್ ಹೋದಾಗ ಸಮಾಜದ ಮನಸ್ಥಿತಿಗಳನ್ನ ಕದಡುತ್ತದೆ. ಇದು ಕೆಟ್ಟದ್ದಲ್ಲ. ಕೆಟ್ಟದ್ದು ಅಂದ್ರೆ ಇದು ಪೂರ್ತಿ ಇದರಿಂದ ಸರ್ವನಾಶ ಅಂತಲ್ಲ, ಸಮಾಜದ ಮನಸ್ಥಿತಿಗಳನ್ನ ಕದಡುತ್ತದೆ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಇದು ಪರ್ಮನೆಂಟ್ ಆಗಿ ಎಲ್ಲೂ ಬ್ಲಾಕ್ ಮನಿಯಾಗಿ ಇಟ್ಕೊಳಕ್ ಆಗಲ್ಲ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ತಾವೇ ಕೇಳಿದ ಪ್ರಶ್ನೆಯ ಪ್ರಕಾರ ಯಾವುದೇ ವಸ್ತುವನ್ನು ಕೊಂಡ್ಕೊಳ್ಳಕ್ ಹೋದಾಗ್ಲೂ ಕೂಡ ತಗೊಳ್ಳೋನ್ಗೂ ಟೆನ್ಷನ್, ಕೊಡೋನ್ಗೂ ಟೆನ್ಷನ್. ಮತ್ತೆ ಇದು ಲಕ್ಷ್ಮೀ ಸ್ವರೂಪ, ಲಕ್ಷ್ಮಿಯ ಅಂಶ ಅಂತ ಹೇಳಿ ನಾವು ಹ್ಯಾಕ್ ತಗೊಳಕ್ ಹೋಗ್ತೀವಿ ಅಂದ್ರೆ, ಲಕ್ಷ್ಮಿ ಇದ್ರಲ್ಲಿ ಇಲ್ಲ. ಯಾಕೆಂದ್ರೆ ಲಕ್ಷ್ಮಿ ಸಾಕ್ಷಾತ್ ಹೇಳಿದಾಳೆ, ನಾನು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಭೌತಿಕವಾಗಿ ಬಿಟ್ಟು ಇನ್ನು ಎಲ್ಲದರಲ್ಲೂ ಅಂಶರೂಪದಲ್ಲಿದ್ದೀನಿ ಅಂತ. ಆ ಅಂಶದ ರೂಪದಲ್ಲಿ ಇರ್ತಕ್ಕಂಥ ಎಷ್ಟೋ ವಿಭೂತಿಗಳಲ್ಲಿ, ವಿಭೂತಿ ಅಂತ ಹೇಳಿದ್ರೆ ಐಶ್ವರ್ಯಗಳಲ್ಲಿ ಇದು ಒಂದು ಅಂಶ. ಎಲ್ಲರೂ ದುಡ್ಡೇ ಲಕ್ಷ್ಮಿ, ದುಡ್ಡೇ ಲಕ್ಷ್ಮಿ ಅಂತಾರೆ. ಅಲ್ಲ, ದುಡ್ಡು ಲಕ್ಷ್ಮಿಯ ಎಲ್ಲೋ ಒಂದು ವಿಭೂತಿ, ಒಂದು ಅಂಶ. ಮತ್ತೆ ಇದು ಸಮಾಜದ ಸ್ವಾಸ್ಥ್ಯವನ್ನ ಇದು ಕೆಡಿಸೋದ್ರಲ್ಲಿ ಬಣ್ಣದ ರೂಪದಲ್ಲೂ ತಗೋಬಹುದು, ಆ ಗಳಿಗೆಯ ರೂಪದಲ್ಲೂ ತಗೋಬಹುದು. ಮತ್ತೆ ಅದು ಬಿಡುಗಡೆಯಾದ ಆ ದಿನಾಂಕ, ಆ ಒಂದು ತಿಥಿಯನ್ನು ತಗೊಳ್ಳೋಕೆ ಹೋದ್ರೂ ಕೂಡ ಇದು ಶಾಶ್ವತವಾಗಿ ಸಮಾಜದಲ್ಲಿ ಶಾಂತಿಯನ್ನು ಉಂಟು ಮಾಡೋಕ್ ಸಾಧ್ಯನೇ ಇಲ್ಲ. ಅಲ್ಲ, ನೀವು ಆ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ನೋಟುಗಳು ನಮಗೆ ಸಿಗ್ತಾ ಇಲ್ಲ, ಲಭ್ಯತೆ ಇಲ್ಲ, ತುಂಬಾ ಕಡಿಮೆ ಇದೆ, ಚಿಲ್ಲರೆ ಸಿಗ್ತಾ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಈ ಸಮಸ್ಯೆ ಆಗ್ತಾ ಇದೆ. ಇಲ್ಲ, ದುಡ್ಡು ತಂತಾನೆ ಇದ್ರೆ, ಇಷ್ಟೊಂದು ಹಣಗಳು ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅವಾಗ ಏನ್ ಹೇಳ್ತಾ ಇದ್ದೆ? ಅಲ್ಲ, ವಿಶೇಷವಾಗಿ ನಾವು ಹಿಂದೆ ಏನಾಗಿದೆ ಅಂದ್ರೆ, ಸಾಕಷ್ಟು ನೋಟುಗಳನ್ನು ನೋಡಕ್ ಹೋದಾಗ 10 ರೂಪಾಯಿದಾಗ್ಬೋದು, 100 ರೂಪಾಯಿದಾಗ್ಬೋದು, ಸಾಕಷ್ಟು ನೋಟುಗಳು ತಗೊಳಕ್ ಹೋದಾಗ ನಮ್ಮ ಜೋಬಲ್ಲಿ ಇಟ್ಕೊಂಡ್ರು ಕೂಡ ನಮಗೆ ಆ ಒಂದು ಟೆನ್ಷನ್ ಆಗ್ತಾ ಇರ್ಲಿಲ್ಲ. ಇದೇ ರೀತಿ 2 ರೂಪಾಯಿ ನೋಟು ಸುಮಾರು ವರ್ಷಗಳ ಹಿಂದೆ ಬಂದು ಅದು ಚಲಾವಣೆ ಇಲ್ಲದೆ ಹಾಗೇನೇ ಹೋಗ್ಬಿಡ್ತು. ಇದನ್ನ ನಾವು ಕನ್ನಡದಲ್ಲಿ ನೇರಳೆ ಬಣ್ಣ ಅಂತೀವಿ. ಕಾಂಬಿನೇಷನ್ ಆಫ್ ರೆಡ್ ಅಂಡ್ ವೈಟ್, ಕಾಂಬಿನೇಷನ್ ಆಫ್ ರೆಡ್ ಅಂಡ್ ವೈಟ್. ರೆಡ್ ತಗೊಳಕ್ ಹೋದಾಗ ಕುಜನಾಂಶ,
ಕುಜನ ತತ್ವ ಜಾಸ್ತಿ ಇದೆ. ನಾವು ಯಾಕೆ ಅಂತ ಹೇಳಿದ್ರೆ ಒಂದು ಶರ್ಟ್ ಹಾಕಿದಾಗ, ಒಂದು ಬಣ್ಣದ ಶರ್ಟ್ ಹಾಕಿದಾಗ ನಮ್ಮ ಮನಸ್ಸತ್ವ ಆಗಿರುತ್ತೆ, ಒಂದು ಬಿಳಿಯ ಶರ್ಟ್ ಹಾಕಿದಾಗ ನಮ್ಮ ಮನಸ್ಸತ್ವ ಆಗಿರುತ್ತೆ, ನಾವು ಹಸಿರನ್ನು ನೋಡಿದಾಗ ನಮಗೆ ಮನಸ್ಸು ಆ ಥರದ ಇದಿರುತ್ತೆ. ಅದೇ ರೀತಿ ಇದು ಬಣ್ಣದಿಂದ ಕೂಡಿದ ನೋಟ್ ಆಗಿರೋದ್ರಿಂದ ಆ ನೋಟನ್ನು ನೋಡಿದಾಗ ಮನಸ್ಸಲ್ಲಿ ಒಂದು ತಳಮಳ. ಯಾಕೆ ನೀವು ಹೇಳೋದು 2000 ಬಂದಿದೆ ಕಡಿಮೆ ಸಿಗ್ತಾ ಇದೆ ಅಂತಲ್ಲ, ಜಾಸ್ತಿ ಸಿಕ್ಕಿದ್ರೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಇದು ಕೆಡಿಸೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಭಾರತ ದೇಶ ಬಣ್ಣಗಳಾಗ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ತನ್ನದೇ ಆದ ಕೆಲವೊಂದು ರೀತಿ ನೀತಿಗಳನ್ನು ಇಟ್ಕೊಂಡು ಬಂದಿದೆ. ಇದು ನಮ್ಮ ಸಂಸ್ಕೃತಿ. ನಂಗೆ ಅರ್ಥ ಆಗ್ತಿಲ್ಲ ಲಕ್ಷ್ಮೀ ಶ್ರೀನಿವಾಸ್ ಗುರುಗಳೇ. ಈಗ ಕಾಂಬಿನೇಷನ್, ಈಗ ನಾನು ಬ್ಲೂ ಕಲರ್ ಹಾಕಿದ್ದೀನಿ, ಗುರುಗಳು ರೆಡ್ ಮತ್ತೆ ಹಳದಿ ಬಣ್ಣ ಹಾಕಿದ್ದಾರೆ, ಅವ್ರು ವೈಟ್ ಮತ್ತೆ ಇದ್ರ ಹಾಕಿದ್ದಾರೆ, ನೀವು ಕೂಡ ರೆಡ್ ಹಾಕಿದ್ದೀರಾ. ಹೀಗೆ ಬಣ್ಣಗಳ ಮೇಲೆ ನಾವು ಹೇಗೆ ಅಳೆಯಕ್ಕಾಗತ್ತೆ? ಲಾಭ ನಷ್ಟಗಳನ್ನ ಬಣ್ಣಗಳ ಮೇಲೆ ಹೇಗೆ ಅಳೆಯಕ್ಕಾಗತ್ತೆ? ವರ್ಣಗಳಲ್ಲಿ ಅದರದೇ ಆದಂತ ಪವರ್ ಇದೆ. ವರ್ಣಗಳಿಗೆ ಬಣ್ಣಗಳಲ್ಲಿ ಅದರದೇ. ಈಗ ನಾ ರೆಡ್ ಕಲರ್ ಹಾಕಿರೋದ್ರಿಂದ ನನ್ನನ್ನ ಇವ್ರಿಗಿಂತ ಹೆಚ್ಚಿನ ಆಕರ್ಷಣೆ ಕಾಣ್ತೀವಿ, ಅಥವಾ ನೀವು ಬ್ಲೂ ಕಲರ್ ಹಾಕಿರೋದ್ರಿಂದ ನಮ್ಮ 3 ಜನಕ್ಕಿಂತ ಹೆಚ್ಚಿಗೆ ಆಕರ್ಷಣೆ ಕಾಣ್ತೀವಿ. ವರ್ಣಗಳಲ್ಲಿ, ಅಕ್ಷರಗಳಲ್ಲಿ ಒಂದು ಶಕ್ತಿ ಇದೆ, ಅದಂತೂ ಸತ್ಯ. ಈಗ ನಾವೊಂದು ಪೇಪರ್, ಆಕರ್ಷಣೆ ಮತ್ತು ಲಾಭ ನಷ್ಟಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ಲ. ಆಕರ್ಷಣೆ ಮತ್ತೆ ಅದೊಂದು ಸ್ಥಿರತೆ, ವೈಬ್ರೇಷನ್ ಅಂತ ಹೇಳ್ತೀವಿ. ಆ ವೈಬ್ರೇಷನ್ ಅದು ಪ್ರೆಷರ್ ಮತ್ತೆ ಎನರ್ಜಿ ಮೇಲೆ ಉಂಟಾಗುತ್ತೆ. ಈಗ ಈಗ ನಾವು ಚಪ್ಪಾಳೆ ತಟ್ಟಿದ್ರೆ ಒಂದು ಶಬ್ದ ಬಂತು, ಅದ್ರಲ್ಲಿ ಒಂದು ಎನರ್ಜಿ ಇದೆ, ಒಂದು ಪ್ರೆಷರ್ ಇದೆ, ಪ್ರೆಷರ್ ಆಗ್ತಾ ಬಂತು. ಹಾಗೆ ಒಂದು ಆರ್ಡಿನರಿ ಪೇಪರ್, ಅದು ದುಡ್ಡು 2000 ರೂಪಾಯಿ ನೋಟ ವಿಶೇಷವ ಅನ್ನಲ್ಲ. ಸ್ಕೂಲ್ ಬುಕ್ ಅಲ್ಲಿ ಬರೆಯೋ ಮಕ್ಕಳು ಬರೆಯೋ ಪೇಪರು, ನ್ಯೂಸ್ ಪೇಪರ್, ಅದು ಎಲ್ಲ ಒಂದೇ ಪೇಪರೇ ಅದು. ಆದರೆ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಪೇಪರ್ಗೂ ಒಂದು ತತ್ವವನ್ನು, ಎನರ್ಜಿ ಮತ್ತೆ ಪ್ರೆಷರ್ ಕೊಟ್ಟಿದ್ದಾರೆ, ಒಂದು ಆಕಾರ ಕೊಟ್ಟು, ಬಣ್ಣ ಕೊಟ್ಟು, ಒಂದು ಗಾಂಧೀಜಿ ಫೋಟೋ ಹಾಕಿಟ್ಟಿದ್ದಾರೆ. ಅದರಿಂದ ಅದ್ರಲ್ಲಿ ಏನು ದೋಷ ಇಲ್ಲ. ಆರ್ಡಿನರಿ ಪೇಪರ್ಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಸೊ 2000 ರೂಪಾಯಿ ನೋಟಲ್ಲಿ ದೋಷ ಇಲ್ಲ, ಏನಿಲ್ಲ. ಏನಂದ್ರೆ ಈಗ ಒಂದು ಕಲ್ಲು ತಗೊಳ್ಳಿ, ಒಬ್ಬ ಕಲ್ಲು ಎಲ್ಲೋ ಬಿದ್ದಿರೋ ಕಲ್ಲನ್ನ ಒಬ್ಬ ಶಿಲ್ಪಿ ಸಾವಿರಾರು ಕೋಟ್ಯಾಂತರ ಹೇಟ್ ಹಾಕಿ ಅದಕ್ಕೊಂದು ಮೂರ್ತಿ ಮಾಡ್ತಾರೆ, ಲಕ್ಷ್ಮೀ ವಿಗ್ರಹ. ಅದಕ್ಕೆ ಯಾವಾಗ ಜೀವ ಬರುತ್ತೆ ಹೇಳಿ? ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಲಾಹೋಮ ಮಾಡಿದಾಗ ಅದಕ್ಕೆ ಲಕ್ಷ್ಮಿ ಅಂತ ಮಾಡಿ, ಆಮೇಲೆ ಅದಕ್ಕೆ ಅರ್ಚನೆ, ಪೂಜೆ, ಪುರಸ್ಕಾರ. ಹಾಗೆ ಒಂದು ಆರ್ಡಿನರಿ ಪೇಪರ್ಗೆ ಹಾಗೆ ಒಂದು ಆರ್ಡಿನರಿ ಪೇಪರ್ಗೆ ಒಂದು ಪ್ರಾಣ ಪ್ರತಿಷ್ಠಾಪನೆ, ಕಲಾಹೋಮ, ಇಲ್ಲಿ ಕಲಾ ಅಂದ್ರೆ ವರ್ಣಗಳನ್ನು ಕೊಟ್ಟು ಅದು ಪ್ರತಿಷ್ಠೆ ಅಂದ್ರೆ 2000 ಅಂತ ಬೆಲೆ ಕಟ್ಟು ಅದಕ್ಕೊಂದು ವಿಚಿತ್ರವಾದಂತ ಒಂದು ವಿಶೇಷತೆಯನ್ನು ಕೊಟ್ಟಿರೋದು, ಅದಕ್ಕೊಂದು ಬೆಲೆ ಅಂತ ಇತ್ತು. ಈಗ ಅದು ಪೇಪರೇ, ನಾವು ಓದೋ ನ್ಯೂಸ್ ಪೇಪರೇ, ಬರೆಯೋ ಪೇಪರ್, ಬಾಂಡ್ ಪೇಪರ್, 2000 ರೂಪಾಯಿ 5000 ರೂಪಾಯಿ ಬಾಂಡ್ ಪೇಪರ್ ಎಲ್ಲ ಪೇಪರ್. ಅದು ನಾವು ಅದು ಕೊಡೋ ಒಂದು ಶಕ್ತಿ ಮೇಲೆ ಅದಕ್ಕೆ ಬೆಲೆ ಬರುತ್ತೆ ವಿನಃ ಅದಿಲ್ಲ. ಈಗ ಅದ್ರಲ್ಲಿ ಏನಿದೆ 2000 ರೂಪಾಯಿ ನೋಟ್ನಲ್ಲಿ ಅಂತಂದರೆ, ನಮ್ಮ ದೇಶದ ಒಬ್ಬ ರಾಷ್ಟ್ರಪಿತನೊಬ್ಬ ಮುಖ ಇದೆ, ಗಾಂಧೀಜಿಯವ್ರ ಫೋಟೋ ಇದೆ, ಮತ್ತು ಅದ್ಮೇಲೆ ಒಂದು ಕಲರ್ ಎಲ್ಲ ಹಾಕಿದ್ದಾರೆ. ಅಂದರೆ ಆರ್ಡಿನರಿ ಪೇಪರ್ಗೂ ಮತ್ತು ಬೇರೆ ರಾಷ್ಟ್ರದ ದುಡ್ಡುಗಳಿಗೂ ಕರೆನ್ಸಿಗೂ ಒಂದು ವಿಶೇಷವಾಗಿಲ್ಲ ಅಂತ ವರ್ಣಗಳಲ್ಲಿ ಭೇದ ಮಾಡಿದ್ದಾರೆ ಅಷ್ಟೇ, ವಿನ್ಯಾಸ ತೋರಿಸಿದ್ದಾರೆ ಅಷ್ಟೇ. ಇದರದ್ದು ಕೊರತೆಯಿಂದ ಜನಗಳಿಗೆ ತೊಂದರೆ ಆಗ್ತಿದೆ ಅನ್ನೋದು ಇದು. ಯಾಕಂದರೆ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಜನಕ್ಕೆ ಬೇಕಾದಷ್ಟು ದುಡ್ಡು ಸಕಾಲಕ್ಕೆ ಪ್ರಿಂಟ್ ಆಗಿಲ್ಲ. ಪ್ರಿಂಟ್ ಆಗಿ ಆ ಕೊರತೆಯಿಂದ ಈ ಸಮಸ್ಯೆ ಬಂದಿದೆ ವಿನಃ ನೋಟಿನಿಂದ ಏನಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಅಲ್ವಾ, ಒಂದು ಕಲ್ಲಿಗೆ, ಒಂದಕ್ಕೆ ಕಲಶಕ್ಕೆ, ಒಂದು ಫೋಟೋಗೆ ಹೆಂಗೆ ನಾವು ಪ್ರತಿಷ್ಠಾಪನೆ ಮಾಡಿ ಜೀವ ಕೊಡ್ತೀವೋ ಅದೊಂದು ಕೊಟ್ಟಿದ್ದಾರೆ ಅಷ್ಟೇ. ಅದ್ರಲ್ಲಿ ಏನಿಲ್ಲ. ಅದರಲ್ಲಿ ಏನು ಒಂದು ಕೊರತೆ, ಅದನ್ನು ಇನ್ನೂ ಚೆನ್ನಾಗಿ ಜೀವ ತುಂಬಬೇಕಾದ್ರೆ ಒಂದು ಸ್ವಲ್ಪ ಪರಿಹಾರ ಮಾಡ್ಬೋದು. ಅದಕ್ಕೆ ಮುಂದೆ ಬೇಕಾದ್ರೆ ಆಮೇಲೆ ಹೇಳ್ತೀನಿ ನಾನು. ಓಕೆ, ಕೇಳ್ತೀನಿ, ನಿಮ್ಮ ಜೊತೆಗೆ ನಾನು ಚರ್ಚೆನ ಮಾಡ್ತೀನಿ. ಏನ್ ಪರಿಹಾರ? ಜೊತೆಗೆ ಕೆಟ್ಟ ಗ್ರಹಚಾರ ದೋಷ, ಪ್ರತಿಯೊಂದು ವಸ್ತುವಿಗೂ ಕೂಡ, ಜೀವಂತವಾಗಿರುವಂಥ ವಸ್ತುವಿಗೂ ಗ್ರಹಚಾರ ಅನ್ನೋದಿರುತ್ತೆ, ಅನ್ನೋದು ಜ್ಯೋತಿಷ್ಯದಲ್ಲಿರುತ್ತೆ. ಹಾಗಾಗಿ ಈ ನೋಟಿಗೂ ಕೂಡ, ಯಾಕಂದ್ರೆ 2000 ರೂಪಾಯಿ ಬೆಲೆಯನ್ನ ಕಟ್ಟಿದಾಗ ಅದು ಜೀವ ಇದೆ ಅಂತಾನೆ ಅರ್ಥ ಆಗುತ್ತೆ. ಶ್ರೀಧರ ಭಟ್ಟಾಚಾರ್ಯ ಗುರುಗಳೇ, ಈ ನೋಟುಗಳಿಗೆ ಏನಾದರೂ ಕೆಟ್ಟ ಗ್ರಹಚಾರ ಅನ್ನೋದು ಸೇರ್ಕೊಂಡ್ಬಿಡುತ್ತಾ? ಯಾಕಂದ್ರೆ ಜೀವ ಇರೋ ಪ್ರತಿಯೊಂದು ವಸ್ತುವಿಗೂ ಕೂಡ ಈ ಗ್ರಹಚಾರ ಅನ್ನೋದು ಬರುತ್ತೆ ಅನ್ನೋದು ಜ್ಯೋತಿಷ್ಯದಲ್ಲಿ ಬರುವಂಥ ಅಂಶ. ಸೊ ಈ ನೋಟುಗಳಿಗೂ ಕೂಡ ಜೀವ ಇದೆ. 2000 ರೂಪಾಯಿ ಅದು ಬೆಲೆ ಕಟ್ಟಿದ್ದಾರೆ ಅಂದ್ರೆ, ಅದು ಓಡಾಡುತ್ತೆ ಅಂದ್ರೆ ಇದಕ್ಕೆ ಜೀವ ಇದೆ ಅಂತಾನೆ ಅರ್ಥ. ಗ್ರಹಚಾರ ಇದಕ್ಕೆ ಅಂಟುಕೊಳ್ಳುತ್ತಾ? ಅಲ್ಲ, ಈಗ ತಾನೇ ನಮ್ಮ ಮುದ್ರಾ ಶ್ರೀನಿವಾಸ್ ಅವರು ಒಂದು ಉದಾಹರಣೆ ಕೊಟ್ರು. ಒಂದು ಕಲ್ಲನ್ನ, ಎಲ್ಲೋ ಬಿದ್ದಿರ್ತಕ್ಕಂಥ ಕಲ್ಲನ್ನ ತಂದು ಅದಕ್ಕೆ ವಿಗ್ರಹ ರೂಪವನ್ನು ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಜೀವತತ್ವ ಹೋಮವನ್ನು ಮಾಡಿದಾಗ ಅದು ವಿಗ್ರಹವಾಗುತ್ತೆ, ದೇವರಾಗುತ್ತೆ, ಅದಕ್ಕೆ ಜೀವ ಇದೆ ಅಂತ ಹೇಳಿ ಪ್ರತಿನಿತ್ಯ ಅಭಿಷೇಕ, ಷೋಡಶೋಪಚಾರಾದಿ ಪೂಜೆಗಳು ಇವೆಲ್ಲವನ್ನೂ ಕೂಡ ಮಾಡಿ ಭಕ್ತರು ಅದನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ, ನಮ್ಮನ್ನ ಕಾಪಾಡು ಅಂತ. ಹಾಗೆ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ವರ್ಣವನ್ನ, ಒಂದು ಬಣ್ಣವನ್ನ ಕೊಟ್ಟಿದ್ದಾರೆ. ಆ ಬಣ್ಣವನ್ನ ಕೊಟ್ಟು 2000 ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೂ ಕೂಡ ಜೀವ ಇದೆ ಅಂತಾನೆ ನಾವು ಭಾವಿಸಬೇಕಾಗತ್ತೆ. ಯಾಕೆಂದ್ರೆ ಎಲ್ಲರ ಕೈಯಲ್ಲಿ ಓಡಾಡ್ತಕ್ಕಂಥದ್ದು ಇದು.
ಆದರೆ ಈ ಒಂದು ವರ್ಣಗಳು ಏನಿದೆಯೋ, ಬಣ್ಣಗಳು ಏನಿದೆಯೋ, ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಶಕ್ತಿ ಇದೆ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ನಮ್ಮ ಭರತಖಂಡಕ್ಕೆ ಹಾಗೆ ಬರಬೇಕಾಗಿರ್ತಕ್ಕಂಥ ಒಂದು ಬಣ್ಣ ಮತ್ತೆ ಈ 2000 ಒಂದು ನೋಟಲ್ಲಿ ಅವರು ತೋರಿಸಿರ್ತಕ್ಕಂಥ ಬಣ್ಣ ನೋಡಿ, ಹಿಂದೆ ನೋಡಿ, ಎರಡೆರಡು ಬಣ್ಣಗಳನ್ನ ಮಿಶ್ರಣವನ್ನ ಮಾಡಿದ್ದಾರೆ. ಅಲ್ಲ, ನೀವು ಬಣ್ಣದ ಬಗ್ಗೆ ಹೇಳ್ತಾ ಇದ್ರ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಹೌದು, ಸಾರಿ. ಮಾಡಿ. ಭಾರತದಲ್ಲಿ ಹೆಣ್ಮಕ್ಳಿಗೆ ಅತಿ ಇಷ್ಟ ಆಗುವಂಥದ್ದು ಇದೇ ನೇರಳೆ ಬಣ್ಣ. ಅತಿ ಹೆಚ್ಚಾಗಿ ಡ್ರೆಸ್ಗಳನ್ನ, ಬಣ್ಣವನ್ನ ಇಷ್ಟಪಡುವಂಥವ್ರು ಹೆಣ್ಮಕ್ಳು ಇದೇ ಬಣ್ಣವನ್ನ ಇಷ್ಟಪಡ್ತಾರೆ. ಯಾಕೆ ಅವ್ರಿಗೆ ಇದಾಗಲ್ಲ? ಯಾಕೆ ಅವ್ರಿಗೆ ದೋಷ ಅಂಟಲ್ಲ? ನಮ್ಮ ಭಾರತದಲ್ಲಿ ಜ್ಯೋತಿಷ್ಯದ ಪ್ರಕಾರ ಬಂದಿರತಕ್ಕಂಥ ಒಂದು ಬಣ್ಣ ಅರಿಶಿನ ಮತ್ತೆ ಕುಂಕುಮ. ಬಟ್ ನೀವು ಅಲ್ಲ, ನೀವು- ಒಂದು ನಿಮಿಷ. ಅಲ್ಲ, ನಾನು ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಅಲ್ಲ, ಇದ್ದೀನಿ. ನೀವು ನಾನು ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಅತಿ ಇಷ್ಟ ಆಗುವಂಥ ಯಾವ ಬಣ್ಣನೋ ಅದನ್ನು ಬಳಸ್ಕೊಳ್ತಾರೆ. ಹಾಗಂತ ಹೇಳಿ ಭರತಖಂಡಕ್ಕೆ ನಾನು ಆ ಬಣ್ಣ ಇಷ್ಟ ಆಗೋಲ್ಲ ಅಂತ ಹೇಳಿ ಹೆಣ್ಮಕ್ಳು ಬಣ್ಣ ಧರಿಸೋದಿಲ್ಲ. ಅವ್ರಿಗೆ ಈ ಪಿಂಕ್ ಕಲರ್ ಇಷ್ಟ ಆಗುತ್ತೆ, ಪಿಂಕ್ ಅಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿ ಪಿಂಕ್ ಬಣ್ಣ ಹಾಕೊಳ್ತಾರೆ. ಅವ್ರಿಗೆ ಯಾವ ದೋಷ ಅಂಟೋದಿಲ್ಲ, ಇನ್ನೂ ಚೆನ್ನಾಗೇ ಕಾಣ್ತಾರೆ. ಇಲ್ಲ, ಖಂಡಿತವಾಗಿ ಚೆನ್ನಾಗಿ ಕಾಣಬಹುದು. ಆದರೆ ಆಕಾರ ವಿಕಾರ ಅನ್ನೋದಿದೆ. ಆಕಾರವೂ ಸರಿ ಇರಬೇಕು, ಬಣ್ಣವೂ ಸರಿ ಇರಬೇಕು. ವ್ಯವಸ್ಥಿತವಾಗಿದ್ದಾಗ ಮಾತ್ರ ಅದಕ್ಕೆ ಉಳಿಗಾಲ ಅಂತಕ್ಕಂಥದ್ದು. ಇವತ್ತು ಯಾರೋ ಒಬ್ರು ನೀವು ಹೇಳಿದ್ರೆ ನೇರಳೆ ಬಣ್ಣ ಅಂತ, ಹೆಚ್ಚಾಗಿ ನಮ್ಮ ಸೌತ್ ಇಂಡಿಯಾ ಕಡೆ ಬಂದ್ರೆ ಕಪ್ಪು ಜನಗಳು ಹೆಚ್ಚಿಗೆ ನಾವಿದ್ದೇವೆ. ಅವರು ನೇರಳೆ ಬಣ್ಣವನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಯಾಕಿಲ್ಲ ಗುರು? ಅಲ್ಲಲ್ಲ ನೀವು ಅಲ್ಲ, ಬೆಂಗಳೂರಲ್ಲಿ ಎಷ್ಟು ಜನ ಹಾಕಲ್ಲ, ಹೇಳಿ ನೀವು. ಒಂದು ನಿಮಿಷ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಪ್ಪಾಗಿದ್ದವರಿಗೆ ಯಾವ ಬಣ್ಣ ಸರಿಯಾಗಿ ಕಾಣುತ್ತೋ ಆ ಬಣ್ಣವನ್ನ ಅವ್ರು ಹಾಕೋಬೇಕಾಗತ್ತೆ. ಲೈಟ್ ಕಲರ್ ಅನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣುವುದು. ಯಾರು ವೈಟ್ ಆಗಿರ್ತಾರೋ ಅವರು ಏನು ಈ ಕೆಂಪು ಬಣ್ಣ, ಈ ಪಿಂಕು, ನೇರಳೆ ಇವನ್ನ ಹಾಕೊಂಡ್ರೆ ಅಲ್ಲ, ನಾನು ವಿತಂಡವಾದ ಅಂತಾನು ಹೇಳ್ಬೋದು ನೀವು. ನಾನು ಹೇಳೋದು ವಿತಂಡವಾದ ಅನ್ಬೋದು. ಭರತಖಂಡ ಅನ್ನೋದು ಹಿಂದೆ ದೊಡ್ಡದಿತ್ತು, ಆಮೇಲೆ ಚಿಕ್ಕದಾಯ್ತು. ಆ ಭರತಖಂಡದಲ್ಲಿ ಬಿಳಿ ಆಗಿರೋರು ಇದಾರೆ, ಕಪ್ಪಾಗಿರೋರು ಇದಾರೆ, ಗೋಧಿ ಬಣ್ಣವನ್ನ ಹೊಂದಿದವರು ಇದಾರೆ. ಸೊ ನೋಟ್ ಎಲ್ಲರಿಗೂ ಹೇಗೆ ಅನ್ವಯ? ಎಲ್ಲರಿಗೂ ಇದ್ದಾರೆ. ಆದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇದು ಜೀವಾಳವಾಗಿ ಎಲ್ಲರ ಕೈಯಲ್ಲಿ ಚಲನೆ ಆಗ್ತಕ್ಕಂತ ಒಂದು ಅಂದ್ರೆ ನಿಮ್ಮ ವಾದ ಅದು ದೋಷ ಅಂತಾನೆ? ಖಂಡಿತವಾಗಿ ದೋಷ ಇದೆ, ಅದಕ್ಕೆ ಉಳಿಗಾಲ ಇಲ್ಲ. ಇವತ್ತು ಕೂಡ ನಾನು ಪಬ್ಲಿಕ್ ಟಿವಿ ಮುಖಾಂತರ ನೇರವಾಗಿ ಹೇಳ್ತೇನೆ, ಇನ್ನು ಒಂದು 6 ತಿಂಗಳು ಅಥವಾ 10 ತಿಂಗಳಲ್ಲಿ ಅದು ಬ್ಯಾನ್ ಆಗುತ್ತೆ. ಇದು ಸತ್ಯ ಜ್ಯೋತಿಷದ ಪ್ರಕಾರ. ಎಸ್ ಬಸವರಾಜ ಗುರುಗಳೇ, ರಾಶಿಗಳಿಗೂ ಮತ್ತೆ ಈ ಬಣ್ಣಕ್ಕೂ ಏನಾದ್ರೂ ಹೋಲಿಕೆ ಆಗತ್ತಾ? ಕೆಲವು ರಾಶಿಗಳಿಗೆ ಒಳ್ಳೇದಾಗತ್ತೆ ಅಂತ ಏನಾದ್ರೂ ಹೇಳಕ್ಕಾಗತ್ತಾ, ಅಥವಾ ಕೆಲವು ರಾಶಿಗಳಿಗೆ ತುಂಬಾ ಕೆಟ್ಟದ್ ಮಾಡುತ್ತೆ ಈ ನೋಟು, ಈ ಕಲರ್ ಬಣ್ಣ ಅಂತ? ಹೌದು, ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಅಷ್ಟೇ. ಈಗ ವಿಬ್ಗಯಾರ್ ಅಂತ ಸೂರ್ಯನಿಂದ ಬರ್ತಕ್ಕಂತಹ 7 ಬಣ್ಣಗಳು ಏನ್ ಹೇಳುತ್ತೆ, ಪ್ರಪಂಚದಲ್ಲಿ ಅಥವಾ ಭೂಮಿ ಮೇಲೆ ಇರ್ತಕ್ಕಂತಹ ಮನಸ್ಸುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂತಹ ಶಕ್ತಿ ಆ ಬಣ್ಣಗಳಿಗೆ ಇದೆ. ಇದಕ್ಕೆ ಸಣ್ಣ ಎಕ್ಸಾಂಪಲ್ ತಗೊಂಡ್ರೆ, ನಾವು ಹುಡುಗರಾಗಿದ್ದಾಗೆಲ್ಲ ನಾವು ಪ್ರೈಮರಿ ಸ್ಕೂಲ್ಗೆ ಅಥವಾ ಸ್ಕೂಲ್ಗಳಿಗೆ ಯಾವತ್ತೂ ಕೂಡ ಯೆಲ್ಲೋ ಬಣ್ಣ, ಅದೇ ಹಾಸ್ಪಿಟಲ್ಗೆ ಅದರದೇ ಆದ ಒಂದು ಬಣ್ಣ, ಒಂದೊಂದು ಪ್ರೊಫೆಷನ್ಗೂ ಕೂಡ ಒಂದೊಂದು ಬಣ್ಣವನ್ನ ನಾವು ಮೊದಲಿಂದಲೂ ಕೂಡ ನಿಗದಿಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಅದೇ ಸನ್ಯಾಸಿಗಳು ಅಂತ ಹೇಳಿದ್ರೆ ಅವರೇ ಕಾವಿ ಬಣ್ಣ ಹಾಕ್ತಾರೆ. ಆ ಸನ್ಯಾಸಿಗಳಿಗೆ ಯಾಕೆ ಕಾವಿ ಹಾಕ್ತಾರೆ ಅಂತ ಹೇಳಿದಾಗ, ಕಾವಿ ಅನ್ನೋದು ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಸಂನ್ಯಾಸ ಎಲ್ಲವನ್ನೂ ಕಳೀತಕ್ಕಂಥ, ಅಂದ್ರೆ ಯಾವುದ್ರ ಬಗ್ಗೆ ಕೂಡ ವ್ಯಾಮೋಹ ಇಟ್ಕೋಬಾರ್ದು ಅಂತ ಆ ಬಣ್ಣ ಪ್ರತಿನಿಧಿಸುತ್ತೆ. ಹಾಗೇನೆ ಇದು ರಾಶಿಗಳ ಮೇಲೂ ಕೂಡ ಇದರ ಪ್ರಭಾವ ಇದೆ. ಯಾಕೆಂದ್ರೆ ಒಂದೊಂದು ರಾಶಿಗೂ ಕೂಡ ಒಂದು ತತ್ವ ಇದೆ, ಅದಕ್ಕೆ ಆದ ಒಂದು ಜಲತತ್ವ, ವಾಯುತತ್ವ, ಭೂತತ್ವ ಅಂತ ಒಂದೊಂದು ರಾಶಿಗೂ ಕೂಡ ಅಗ್ನಿತತ್ವ ಅಂತಿದೆ. ಅದೇ ತಗೊಂಡಾಗ ಇದು ಮೇಷರಾಶಿ ಮತ್ತೆ ವೃಷಭ ರಾಶಿಯ ಕಾಂಬಿನೇಷನ್, ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಆಗಿರೋದ್ರಿಂದ ಇದು ಈ ಬಣ್ಣ ಏನ್ ತೋರಿಸುತ್ತೆ, ನೇರಳೆ ಬಣ್ಣ. ಜೊತೆಗೆ ನಾವೆಲ್ಲೋ ಒಂದ್ ಕಡೆ ಇದಕ್ಕೆ ಪೂರಕವಾಗಿ ಆ ಸಂಖ್ಯೆಗಳನ್ನು ಕೂಡ ಆಡ್ ಮಾಡಕ್ ಹೋದಾಗ 2000 ಅಂತ ಹೇಳಿದ್ರೆ 2 ಚಂದ್ರನ ಪ್ರತೀಕ. ಅದಕ್ಕೆ ನಾ ಹೇಳೋದು, ಈ ನೋಟ್ ಇಟ್ಕೊಂಡವ್ರಿಗೆ ಮಾನಸಿಕ ತಳಮಳ. ಹಿಂದೆ ಒಂದ್ಸರಿ ಹೇಳ್ತಾ ಇದ್ದೆ, 1 kg ಅಕ್ಕಿ ಬೇಕು. ಒಂದು ಕೋಟ್ಯಾಧೀಶ್ವರನ ಅಂಗಡಿಗೆ ನಾವು ಹೋಗ್ತೀವಿ, ನಮ್ಮ ಹತ್ರ 2000 ರೂಪಾಯಿ ಇದೆ. ಒಬ್ಬ ಬಡವ ಕೂಲಿ ಮಾಡಿರ್ತಕ್ಕಂಥವನು 2000 ರೂಪಾಯಿ ಅದನ್ನ ತಗೊಂಡೋಗಿ ಅದನ್ನ 1 kg ಅಕ್ಕಿ ತಗೊಳಕ್ ಹೋದಾಗ ಅಲ್ಲಿ ವಾಗ್ವಾದ, ಅಲ್ಲಿ ಟೆನ್ಷನ್, ಚಿಲ್ಲರೆ ಇರೋ ಸಮಸ್ಯೆ, ಚಿಲ್ಲರೆ ಇದ್ರೂ ಚಿಲ್ಲರೆ ಸಮಸ್ಯೆಯಿಂದಾಗಿ ಆ ತಳಮಳ ಆಗುತ್ತೆ, ಮಾನಸಿಕವಾಗಿ ಹೊಯ್ದಾಟ ಆಗುತ್ತೆ. ಇದಕ್ಕೂ ಏನ್ ಸಂಬಂಧ ನನಗೆ ಅರ್ಥ ಆಗಲ್ಲ. ಚಿಲ್ಲರೆ ಪಕ್ಕಕ್ಕಿಡೋಣ, ಆ ಸಂಖ್ಯೆ ತಗೊಳಕ್ ಹೋದಾಗ 2000 ಅನ್ನೋ ಚಂದ್ರನ ಪ್ರತೀಕ ಇದಕ್ಕೂ ಅದಕ್ಕೂ ಆಗೋದಿಲ್ಲ. ಇನ್ನು ನೀವು ಡೈರೆಕ್ಟ್ ಆಗಿ ರಾಶಿಗಳ ಮೇಲೆ ಇದರ ಪ್ರಭಾವ ಬೀರುತ್ತಾ ಅಂದ್ರೆ 100% ಬೀರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ರಿಗೆ 10 ರೂಪಾಯಿ ಇಟ್ಕೊಂಡಾಗ ಶಾಂತಿ, 100 ರೂಪಾಯಿ ಇಟ್ಕೊಂಡಿರೋ ವ್ಯಕ್ತಿ 1 ವರ್ಷ ಆದ್ರೂ ಕೂಡ 100 ರೂಪಾಯಿನ ಎಲ್ಲೋ ಒಂದ್ ಕಡೆ ಎತ್ತಿಟ್ಟಿರ್ತಾನೆ. ಇದನ್ನ 2000 ರೂಪಾಯಿನ ಒಂದು ಪಾಕೆಟ್ ಅಲ್ಲಿ ಇಟ್ಕೊಳ್ಳೋಕ್ಕೂ ಅವನಿಗೂ ಟೆನ್ಷನ್, ನಾಳೆ ಇದಕ್ಕೆ ಚಿಲ್ಲರೆ ಸಿಗುತ್ತೋ ಇಲ್ಲೋ ಅಂದ್ರೆ ಇದು. ಜೊತೆಗೆ ಯಾವ ರಾಶಿ ಮೇಲೆ ಇದರ ಪ್ರಭಾವ ಬೀರುತ್ತೆ ಅಂದ್ರೆ, ಸಿಂಹ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ,
ಧನುಸು ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ ಇದು ಹೆಚ್ಚು ಟೆನ್ಷನ್ ಆಗುತ್ತೆ. ತಾವು ಕೇಳಿದ ಪ್ರಶ್ನೆಗೆ ಜ್ಯೋತಿಷ್ಯದ ಆಂಗಲಲ್ಲಿ ನಾವು ಇದನ್ನೆಲ್ಲ ನೋಡಕ್ ಹೋಗ್ತೀವಿ. ಅಂದ್ರೆ ಮಹಾರಾಜರು ಕೂಡ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಆ ಕಾರ್ಯಕ್ರಮದ ಆಗು ಹೋಗುಗಳನ್ನ ಕೆಲವು ಪಂಡಿತರು, ಜ್ಯೋತಿಷ್ಯರು ಅವರ ಹತ್ರ ಎಲ್ಲ ಕೂಡ ವಿಶ್ಲೇಷಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಅವರು ಜರುಗಿಸ್ತಾ ಇದ್ರು. ಈ ಲೆಕ್ಕಾಚಾರಕ್ಕೆ ತಗೊಳ್ಳಕ್ ಹೋದಾಗ ಕೆಲವು ರಾಶಿಗಳವರಿಗೆ ಇದು ಟೆನ್ಷನ್ ಉಂಟು ಮಾಡೋದ್ರಲ್ಲಿ ಗ್ಯಾರಂಟಿ ಉಂಟು ಮಾಡುತ್ತದೆ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.